ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಚಿಕನ್ ಪಾಪ್ಕಾರ್ನ್. ಸೊ ನಾನೀಗ 500 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ, ಬೋನ್ಲೆಸ್ ಚಿಕನ್. ಅದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ನಮಗೆ ರುಚಿಗೆ ನೋಡಿ ಎಷ್ಟು ಉಪ್ಪು ಬೇಕು ಅದು ಹಾಕ್ಕೊಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮನೆಯಲ್ಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಮನೆಯಲ್ಲೇ ಮಾಡಿರೋಂಥ ಜೀರಿಗೆ ಪುಡಿ. ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ. ನಮ್ಮಲ್ಲೆಲ್ಲ ಸ್ವಲ್ಪ ಖಾರ ಜಾಸ್ತಿ ಯೂಸ್ ಮಾಡ್ತಾರೆ, ಸೊ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಖಾರ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಅರ್ಧ ಭಾಗ ಅಷ್ಟು ನಿಂಬೆಹಣ್ಣು ಹಾಕ್ಕೊತೀನಿ. ಸ್ವಲ್ಪ ಹುಳಿ ಫ್ಲೇವರ್ ಇರಲಿ ಅಂತ ಒಂದು ಅರ್ಧ ಭಾಗ ನಿಂಬೆಹಣ್ಣು ಹಾಕ್ಕೊತೀನಿ. ರುಚಿ ನೋಡಿ ಬೇಕಾದರೆ ನೀವು ಮತ್ತೆ ಹಾಕ್ಕೊಬೋದು. ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿ ಇಟ್ಕೊತೀನಿ. ಸೊ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಪ್ಲೇಟಿಗೆ ಮೈದಾ ಮತ್ತು ಪೆಪ್ಪರ್ ಮತ್ತು ಖಾರ ಪುಡಿ ಉಪ್ಪನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ನಾನೇನು ಚಿಕನ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಮೈದಾ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿರೋ ಅಂಥ ಚಿಕನ್ನೆಲ್ಲನೂ ಕೋಲ್ಡ್ ವಾಟರ್, ಫ್ರಿಜರಲ್ಲಿ ಇಟ್ಟಿರೋ ಕೋಲ್ಡ್ ವಾಟರ್ ಜೊತೆ ಸ್ವಲ್ಪ ಡಿಪ್ ಮಾಡ್ತೀನಿ. 1 2 to 3 ಮಿನಿಟ್ಸ್ ಆಗೋವರೆಗೂ ಡಿಪ್ ಮಾಡಿದ್ರೆ ಸಾಕು. 1 2 to 3 ಮಿನಿಟ್ಸ್ ಕೋಲ್ಡ್ ವಾಟರಲ್ಲಿ ಡಿಪ್ ಮಾಡಿ ಚಿಕನ್ನ ಅಲ್ಲೇ ಬಿಡಿ. ಅದಾದಮೇಲೆ ಮತ್ತೆ ಚಿಕನ್ ತಗೊಂಡು ಮೈದಾ ಹಿಟ್ಟೇನಿದೆ ಮೈದಾ ಹಿಟ್ಟಿಗೆ ಮತ್ತೆ ಮಿಕ್ಸ್ ಮಾಡಬೇಕು. ಡಿಪ್ ಮಾಡಿರೋಂಥ ಎಲ್ಲ ಚಿಕನ್ನು ನಾನು ಮತ್ತೆ ಮೈದಾಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿರೋಂಥ ಚಿಕನ್ನ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಫುಲ್ ಎಣ್ಣೆ ಕಾದ ಮೇಲೆ ಚಿಕನ್ನ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಕ್ರಿಸ್ಪಿಯಾಗಿ ಈವ್ನಿಂಗ್ ಟೈಮಲ್ಲಿ ಕಾಫಿ ಜೊತೆ ಎಲ್ಲ ತೊಗೋಬೋದು. ತುಂಬ ಚೆನ್ನಾಗಾಗಿತ್ತು. ಮನೆಯಲ್ಲೂ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಾವು ಹೊರಗಡೆಯಿಂದ ಏನು ತಂದು ತಿಂತೀವಿ ಅದಕ್ಕಿಂತ 100% ಪ್ಯೂರಾಗಿ ಹೋಮ್ ಮೇಡ್ ಆಗಿತ್ತು. ತುಂಬ ಚೆನ್ನಾಗಾಗಿತ್ತು. ಸೇಮ್ ಅದೇ ಫ್ಲೇವರ್ ಇತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಏನು ಹೋಟೆಲೆಲ್ಲ ತೊಗೊಂಡು ತಿಂತೀವಿ ಅದೇ ಥರ ಪಾಪ್ಕಾರ್ನ್ ಚಿಕನ್ ಆಗಿದೆ, ಕ್ರಿಸ್ಪಿಯಾಗಿ. ಸೊ ಫುಲ್ ಬೆಂದಿದೆ. ಎಲ್ಲನೂ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಇವತ್ತು ನಮ್ಮ ಪಪ್ಪ ಮನೇಲಿರೋದ್ರಿಂದ ಅವರಿಗೆ ಒಂದು ಟೇಸ್ಟ್ ಕೊಟ್ಟು ಹೇಗಿದೆ ಅಂತ ಕೇಳ್ತೀನಿ. ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಅವರಿಗೆ. ಫುಲ್ ಕ್ರಿಸ್ಪಿಯಾಗಿ ಬಂದಿದೆ, ನೋಡ್ತಿರ್ಬೋದು ನೀವು. ಸೇಮ್ ಪಾಪ್ಕಾರ್ನ್ ಚಿಕನ್ನ ಹೋಟೆಲೆಲ್ಲ ನಾವು ಹೇಗೆ ತಿಂತೀವಿ ಹಾಗೇ ರೆಡಿ ಇತ್ತು. ನಮ್ಮ ಪಪ್ಪಂಗೆ ಟೇಸ್ಟ್ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಏನಂತಾರೆ ಅಂತ. ಚೆನ್ನಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.